ಸೊ ನಾವು ಇದನ್ನು ಪೂರ್ತಿ ಒಂದೇ ತುಂಬಾ ಈ ಮೆನು. ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು DMX ಮಿಕ್ಸರ್ನ ಒಂದು ಪಾರ್ಲೆಟ್ಗೆ ಯಾವ ಥರ ಒಂದು ಕನೆಕ್ಷನ್ ಮಾಡ್ತೀವಿ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋ ನೋಡ್ತಾ ಸಿಂಪಲ್ ಆಗಿ ಯೂಸ್ ಮಾಡುವಂಥ DMX ಮಿಕ್ಸರ್ನ ನಿಮ್ಗೆ ತೋರಿಸ್ತೀನಿ. ಇದು ಪಾರ್ಲೆಟ್ಗೆ ಯೂಸ್ ಮಾಡ್ತೀವಿ. ಇದ್ರ ಸಪ್ಲೈ ಮತ್ತು ಇದ್ರ ಔಟ್ಪುಟ್ ಬಗ್ಗೆನೂ ನಾನು ತಿಳಿಸ್ತೀನಿ. ಸ್ನೇಹಿತರೆ, ನಾನಿಲ್ಲಿ ಸ್ಯಾಂಪಲ್ ಆಗಿ ಒಂದು 6 ಪೀಸಸ್ ಪಾರ್ಲೆಟ್ ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೆ. ಇದರ ಕನೆಕ್ಷನ್ ಬಗ್ಗೆ ಇವಾಗ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಇದಕ್ಕೆ ಸಪ್ಲೈ ನಾವು ಇಲ್ಲಿಂದ ಕೊಡ್ತೀವಿ. ಸ್ನೇಹಿತರೆ, ಮೊದಲು ನಾವು ಇಲ್ಲಿ ಏನು ಸಪ್ಲೈ ನಾವು ಇಲ್ಲಿ ಕೊಡ್ತೀವಿ ಈ ಪಾರ್ಲೈಟ್ಗೆ, ನಾವು ಅದನ್ನೇ ಹಾಗೆ ಮೂವ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ನೋಡಿ, ಹಾಗೆ 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 ಅಲ್ಲಿವರೆಗೂ ಲಾಸ್ಟ್ವರೆಗೂ ಒಂದೇ ಸಪ್ಲೈನೇ ಮೂವ್ ಮಾಡ್ಕೊಂಡು ಹೋಗ್ತೀವಿ ನಾವು. ಇದೇ ಥರ ನೋಡ್ತಿದ್ದಲ್ಲ, ನೋಡಿ ಇಲ್ಲಿ ಈ ಥರ ಇಲ್ಲಿ ಮೂವ್ ಮಾಡಿದ್ವಿ. ಪ್ರತಿಯೊಂದನ್ನು ಈ ಥರ ಮೂವ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ನಾವು ಇಲ್ಲೇನು ನಮಗಿದ್ರ ಔಟ್ಪುಟ್, ಇದ್ರ ಇನ್ಪುಟ್ ಸಿಗ್ನಲ್ ಏನು ಬಂದಿದೆ, ಇದು XLR ಮೇಲ್ ಮತ್ತು ಫೀಮೇಲ್ ಇದೆ. ಸೊ ಅದು ಕೂಡ ಇದೇ ಥರನೇ ಮೂವ್ ಆಗ್ತಾ ಹೋಗ್ಬೇಕಾಗತ್ತೆ. ಮೂವ್ ಆಗಿದೆ ಇಲ್ಲಿ ನೋಡಿ, ಹಾಗೆ ಪ್ರತಿಯೊಂದು XLR ಇಲ್ಲಿಂದ ಮೂವ್ ಆಗ್ತಾ ಹೋಗ್ತದೆ, ಬೇರೆದಕ್ಕೆ ಜಂಪ್ ಆಗ್ತದೆ. ಸೊ ಇದ್ರ ಟೋಟಲಿ ಸೆಟಪ್ ಇವಾಗ ನಿಮ್ಗೆ ಕರೆಕ್ಟಾಗಿ ತಿಳಿತು ಅಂದ್ಕೊಂತೀವಿ. ಇದಕ್ಕೆ ಯಾವ ಥರ ಸಪ್ಲೈ ಕೊಡ್ತೀವಿ ಅಂತ ಹೇಳಿದ್ರೆ, ಇದು 12 ವೋಲ್ಟ್ ಅಡಾಪ್ಟರ್ ಇರುತ್ತೆ ಈ DMXಗೆ. ನಾವು ಇಲ್ಲಿ 12 ವೋಲ್ಟ್ ಅಡಾಪ್ಟರ್ ಇಲ್ಲಿಂದ ಕನೆಕ್ಷನ್ ಕೊಟ್ಟು ಇದಕ್ಕೆ ಇಲ್ಲಿ ಜಂಪ್ ಕೊಡ್ತೀವಿ. ಹಾಗೆ ಇದೊಂದು ಔಟ್ಪುಟ್ ಬಂದು ನಿಮಗಿಲ್ಲಿ ಬಟನ್ಸ್ ಎಲ್ಲ ಕಾಣಿಸುತ್ತೆ. ಸೊ ಇದು ಔಟ್ಪುಟ್ಟು ಈ ಪಾರ್ಲೈಟಿಗೆ ಇರುವಂಥದ್ದು ಔಟ್ಪುಟ್. ಇದು ಔಟ್ಪುಟ್ ಸಿಗ್ನಲ್ ಇರೋದು. ನೀಟಾಗಿ ಪ್ರಾಪರಾಗಿ ಅದನ್ನು ಕನೆಕ್ಷನ್ ಮಾಡ್ಕೊಡ್ಬೇಕು. ಲೂಸ್ ಕಾಂಟ್ಯಾಕ್ಟ್ ಆದರೆ ವರ್ಕ್ ಆಗಲ್ಲ. ಸೊ ನಾನು ಇದಕ್ಕೆ ಇವಾಗ ಸಪ್ಲೈ ಕನೆಕ್ಟ್ ಮಾಡ್ತೀನಿ. ಇವಾಗ ಜಸ್ಟ್ ಇವಾಗ ಬ್ಲಿಂಕ್ ಆಯಿತು ಒಂದು ಸೆಕೆಂಡ್. ನಿಮ್ಗೆ ಇವಾಗ ಏರ್ ನಾಯ್ಸ್ ಕೇಳಿಸ್ತಿದೆಯಲ್ಲ, ಏರ್ ನಾಯ್ಸ್ ಬಂದರೆ ಇದು ವರ್ಕಿಂಗ್ ಇದೆ ಇಲ್ಲ ಚಾಲು ಆಯಿತು ಅಂತ ನಾವು ತಿಳ್ಕೊಳ್ಬೇಕು. ಹಾಗೆ ಇದು ನಾವು ಇಲ್ಲಿ ನಾವು ಸೆಟ್ ಮಾಡೋಕ್ಕಿಂತ ಮೊದಲು ಇದು ಆಫೇ ಇರುತ್ತೆ. ನಾವು ಅಲ್ಲಿ ಸಿಗ್ನಲ್ ನಾವು ಕೊಡಬೇಕಾಗತ್ತೆ. ಇದನ್ನು ಆನ್ ಮಾಡ್ತೀನಿ. 000 ಇದೆ. ಸೊ ಇಲ್ಲಿ ನಾವು ಈ ಬಟನ್ ಒಂದನ್ನು ಟ್ಯಾಪ್ ಮಾಡಬೇಕಾಗತ್ತೆ. ಲೈಟ್ ಆನ್ ಆಯ್ತಲ್ಲ, ಕಾಣಿಸುತ್ತಲ್ಲ. ಸೊ ಇವಾಗ ನಾವು ಇಲ್ಲಿ ಒಂದು ಸಿಗ್ನಲ್ ಆನ್ ಮಾಡಿದ್ರೆ ಇಲ್ಲಿ 00 ಬರುತ್ತೆ. ಸೊ ನಾವು ಇದನ್ನು ಒಂದು ಟ್ಯಾಪನ್ನು ಫುಲ್ ಆನ್ ಮಾಡ್ಕೊಳ್ಬೇಕು. ನಂತರ ನಾವು ಜಸ್ಟ್ ಇವನ್ನ ಹೀಗೆ ಮಾಡಿದ್ರೆ ನಮಗಿಲ್ಲಿ ಔಟ್ಪುಟ್ ಸಿಗುತ್ತೆ ನೋಡಿ. ಇದು ಬ್ರೈಟ್ನೆಸ್ ಲೋ ಇರುತ್ತೆ, ಅಂದರೆ ನಾವು ಫುಲ್ ಕಡಿಮೆ ಇಟ್ಟಿದ್ರೆ ಲೋ ಬರುತ್ತೆ. ಸೊ ಇದು ಜಾಸ್ತಿ ಮಾಡಿದಾಗ ಬ್ರೈಟ್ನೆಸ್ ಜಾಸ್ತಿ ಬರುತ್ತೆ. ಪೂರ್ತಿ ಒಂದೇ ವರ್ಕಿಂಗ್ ಇದೆ. ಸೊ ನಾನು ಎರಡನೇ ಟ್ಯಾಪ್ ಆನ್ ಮಾಡ್ತೀನಿ. ಕಲರ್ ಚೇಂಜ್ ಆಯಿತು, ಮಿಕ್ಸಿಂಗ್ ಆಯಿತು RGBಯಲ್ಲಿ. ಹಾಗೆ ನಾನು ಥರ್ಡನ್ನು ಆನ್ ಮಾಡ್ತೀನಿ. ನೋಡಿ, ಇವಾಗ ವೈಟ್ ಸಿಗ್ನಲ್ ಬಂತು. ನಂತರ ಇದು ಇವೆಲ್ಲ ಇರೋದು, ಇವು ಬ್ಲಿಂಕ್ ಇರೋದು. ಯಾವ ಕಲರ್ ಬೇಕಾ ಬ್ಲಿಂಕ್ ಕೊಡಲಿಕ್ಕಾಗತ್ತೆ. ರೆಡ್ ಬೇಕಾ ರೆಡ್. ಹಾಗೆ ನೆಕ್ಸ್ಟ್ ಒಂದು ಇರೋದು, ಇವಾಗ ಇದು ವಿತ್ ಮ್ಯೂಸಿಕ್ಗೂ ಆಗುತ್ತೆ ಮತ್ತು ಆಟೋ ಸೆಟ್ ಇದೆ ಇದರಲ್ಲಿ, ಯಾವ ಥರ ಡಿಸೈನ್ ಬೇಕು ಅಂತ. ಹಾಗೆ ಇವಾಗ ನಾನು ಇದನ್ನು ಆಫ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಇವಾಗ ಕೆಲವರಿಗೆ ಡೌಟ್ ಇರುತ್ತೆ, ನಾನು ಇದನ್ನು ಯಾಕೆ ಬಟನ್ ಒಂದನ್ನು ಪ್ರೆಸ್ ಮಾಡಿದೆ ಅಂತ. ಸೊ ಇದನ್ನು ಎರಡನ್ನು ಬೇಗ ಪ್ರೆಸ್ ಮಾಡ್ಬೋದು. ನಾವು ಎರಡನ್ನು ಇಟ್ಕೊಂಡು ವಾಲ್ಯೂಮ್ ಈ ಥರ ವಾಲ್ಯೂಮ್ ಕೊಟ್ಕೊತ ಹೋಗ್ಬೋದು. ಆದರೆ ಸಿಗ್ನಲ್ ಬರೋಲ್ಲ ಅಲ್ಲಿ, ಕಾಣಿಸ್ತಿದೆಯಲ್ಲ. ಏನಕ್ಕೆ ಅದ್ರ ಕಾರಣ ತಿಳಿಸ್ತೀನಿ. ಸ್ನೇಹಿತರೆ, ಇದರಲ್ಲಿ ತುಂಬಾ ಈ ಮೆನು ಈ ಡಿಜಿಟಲ್ ಏನು ಡಿಸ್ಪ್ಲೇ ಇದೆ ಇದರಲ್ಲಿ ತುಂಬಾ ಆಪ್ಷನ್ ಇರುತ್ತೆ. ಸೊ ಇದರಲ್ಲಿ ನಾವು ಟ್ಯೂನಿಂಗ್ ಮಾಡ್ಕೊಳ್ಬೇಕು. ನಮ್ಗೆ ಯಾವ ಸೆಟ್ಟಿಂಗ್ ಬೇಕು, A001 ಈ ಥರ ತುಂಬಾ ಸೆಟ್ಟಿಂಗ್ ಇರುತ್ತೆ. ನಾವು A001 ಹೊಡೆದ್ರೆ ನಾವು ಅಲ್ಲಿ ಒಂದೇ ಸಿಗ್ನಲ್ ಹಾಕೊಂಡು ಫುಲ್ ನಾವು ಡಿಸೈನ್ ಕೊಡಲಿಕ್ಕಾಗತ್ತೆ. 1 2 3 4 ಈ ಥರನೇ ಸೆಟ್ಟಿಂಗ್ ತುಂಬ ಇರುತ್ತೆ. ನಾನು ಒಂದನ್ನು ಪೂರ್ತಿ ಇಲ್ಲಿ ಇರುವಂಥದ್ದು ಅಷ್ಟು ಇಲ್ಲಿ ಇರುವಂಥ 6 ಪೀಸ್ಗೂ ನಾನು ಒಂದನೇ ಡಿಜಿಟನ್ನು ಟ್ಯೂನಿಂಗ್ ಮಾಡಿದ್ದೆ. ಸೊ ಅದು ಎಲ್ಲ ಒಂದೇ ಡಿಸೈನ್ ಆಗ್ತಾಯಿದೆ. ಸೊ ನಾನು ಇಲ್ಲಿ ಪ್ರತಿಯೊಂದಕ್ಕೂ A001 ನಂಬರ್ನ ಟ್ಯೂನ್ ಮಾಡಿದ್ದೆ. ಸೊ ಅದೆಲ್ಲ ಒಂದೇ ಡಿಸೈನ್ ಆಗ್ತಿದೆ ಇಲ್ಲಿ. In the sky, gazing far into the night, I raise my hand
into the fire, but it's no use, 'cause you can't stop it from shining through. It's true, baby, let the light shine through. If you believe it's true, baby, won't you let the light shine through?